ಆದಿಯಾಗಿ ಎಲ್ಲರನ್ನೂ ಕೂಡ ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರ ಆದವರು ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಅವರು. ಮನೆಯಲ್ಲಿ ಅಮ್ಮ ಹಾಡ್ತಿದ್ರು, ಹೀಗಾಗಿ ಮಗಳಿಗೆ ಅದೊಂದು ರೀತಿ ರಕ್ತದಲ್ಲೇ ಕರಗತವಾದಂತಹ ಕಲೆ ಇದು. ತಾಯಿ ಕೃಷ್ಣಮ್ಮನವರನ್ನ ಬಹುಶಃ ಸದಾ ಅವರು ನೆನೆಸ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ, ನೆನೆಸ್ಕೋತಾರೆ. ಇನ್ನು ಪಂಡಿತ್ ಅವಧೂತ ಬುವ ಅವರ ಸಂಗೀತ ಗರಡಿಯಲ್ಲಿ ಅಭ್ಯಾಸ ಮಾಡಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ರಾಮಚಂದ್ರ ಜೋಶಿ ಅವರ ಸಂಗೀತ ಗರಡಿಯಲ್ಲಿ ಸಂಗೀತವನ್ನ ಮುಂದುವರಿಸ್ತಾರೆ, ಶಿಷ್ಯ ವೃತ್ತಿಯನ್ನು ಆರಂಭಿಸ್ತಾರೆ. ಒಂದು ರೀತಿ 60ರ ದಶಕದಲ್ಲಿ ಬಹಳ ಜನಪ್ರಿಯತೆ ಗಳಿಸ್ಕೊಂಡಂತಹ ಈ ಸುಗಮ ಸಂಗೀತವನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜೊತೆಗೆ ಹಾಡೋದಕ್ಕೆ ಶುರು ಮಾಡ್ತಾರೆ. ಮರಾಠಿ ಹಾಡು ಒಂದು ಕಡೆ, ಕನ್ನಡದ ಹಾಡಿನ ಪ್ರೇಮ ಮಗದೊಂದು ಕಡೆ. ಸುಗಮ ಸಂಗೀತದ ಮಾನಸಿಕ ಗುರುವಾಗಿ ಏಕಲವ್ಯರ ಹಾಗೆ ಪಿ ಕಾಳಿಂಗರಾವ್ ಅವರನ್ನು ಅವರು ಸ್ವೀಕರಿಸ್ತಾರೆ ಶ್ಯಾಮಲಾ ಜಾಗೀರ್ದಾರ್ ಅವರು. ಇಷ್ಟು ವರ್ಷಗಳ ಕಾಲ ಅದೇ ಜೀವನವಾಗಿಸ್ಕೊಳ್ತಾರೆ. 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಶ್ಯಾಮಲಾ ಸಂಗೀತ ವಿದ್ಯಾಲಯವನ್ನ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರಂಭ ಮಾಡ್ತಾರೆ. ಆ ಎಲ್ಲ ಆಸಕ್ತ ಕಲಾವಿದರಿಗೆ ಅದನ್ನು ಹೇಳಿಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ಸರ್ಕಾರ ನೀಡುವಂತಹ ರಾಜ್ಯ ಪ್ರಶಸ್ತಿ, ಸುಗಮ ಸಂಗೀತ ಪ್ರತಿಷ್ಠಿತ ಸಂತ ಶಿಶುನಾಳ ಪ್ರಶಸ್ತಿ 2003ರಲ್ಲಿ ಅವರಿಗೆ ಲಭಿಸುತ್ತೆ. ಸುಗಮ ಸಂಗೀತ ಲೋಕಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡುತ್ತಾ ಬಂದಿರುವಂತಹ ಈ ಕೋಗಿಲೆ ಒಂದು ಅಪೂರ್ವ ರತ್ನ ಇವರು. ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರಮ್ಮ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ಹರೀಶ್ ನರಸಿಂಹ ಅವರ ತಂದೆ ತಾಯಿ ಇಬ್ಬರು ಕೂಡ ವೇದಿಕೆಗೆ ಬರಬೇಕು ಅನ್ನೋದು ಮಗನ ಪ್ರೀತಿ. ದಯಮಾಡಿ ಇಬ್ಬರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರಮ್ಮ. ಬನ್ನಿ ಇಬ್ಬರು. ಹರೀಶ್ ನರಸಿಂಹ ಅವರ ಮಾತಾಪಿತರು ಇಬ್ಬರು ಕೂಡ